ನಾವು ನಿಮ್ಮ ಲಿಖಿತ್ ಕನ್ನಡಿಗ. ವೆಲ್ಕಮ್ ಟು ಮೈ ಚಾನಲ್. ಸೊ ಗಾಯ್ಸ್, ನಾನು ಹೋಗ್ತಾ ಇರೋದು ಇವತ್ತು ಟಿ ಕೆ ಫಾಲ್ಸ್ ಅಂದರೆ ತೊಟ್ಟಿಕಲ್ ಮುನೇಶ್ವರ ಅಂತ ಗಾಯ್ಸ್. ಸೊ ಗಾಯ್ಸ್, ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಜರ್ನಿ ಸ್ಟಾರ್ಟ್ ಆಗುತ್ತೆ. ಸೊ ಆ ಜರ್ನಿನೆಲ್ಲ ನಿಮ್ಗೆ ತೋರಿಸ್ತೀನಿ. ಸೊ ಆ ಜರ್ನಿ ಎಲ್ಲ ನೀವು ನೋಡೋಕ್ಕೆ ಮುಂಚೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆಗಲೇ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಗಾಯ್ಸ್. ಇವಾಗ ಟಿ ಕೆ ಫಾಲ್ಸಲ್ಲಿ ಇದ್ದೀರಿ. ಜರ್ನಿ ವಿಡಿಯೋ ನಾನು ಹಾಕೋಕ್ಕಾಗಲ್ಲ, ಸಾರಿ ಗಾಯ್ಸ್. ಯಾಕಂದರೆ ಇಲ್ಲಿರೋ ಪೊಲೀಸ್ ಅವ್ರು ಹೇಳ್ತಾ ಇದ್ದಾರೆ ಇಲ್ಲಿರೋದು ವಿಡಿಯೋ ಎಲ್ಲ ಮಾಡಬೇಡಿ ಅಂತ, ಅದನ್ನ ಡಿಲೀಟ್ ಮಾಡಿಸ್ಬಿಟ್ರು ಗಾಯ್ಸ್. ಸೊ ಗಾಯ್ಸ್ ಬನ್ನಿ ಗಾಯ್ಸ್, ಇಲ್ಲಿರೋ ಪ್ಲೇಸ್ಗಳು ನೋಡಿಸ್ತೀನಿ. ನೋಡಿ ಗಾಯ್ಸ್, ಇಲ್ಲಿರೋ ಪ್ಲೇಸ್ ಇದು ಬೆಟ್ಟದ ಮೇಲಿಂದ ಹರ್ಕೊಂಬರ್ತಾ ಇರೋದು ಗಾಯ್ಸ್ ನೀರು. ವಾವ್, ನೋಡಿ ಗಾಯ್ಸ್, ನಮ್ಮ ಫ್ಯಾಮಿಲಿ ಅವರಲ್ಲೆಲ್ಲ ತೊಳಿತಾ ಇದ್ದಾರೆ. ಇವಾಗ ಇಲ್ಲಿ ಕೆಲವೇ ಕ್ಷಣಗಳಲ್ಲಿ ದೇವ್ರ ಪೂಜೆ ನಡೀತೆ, ಅದು ಕೂಡ ತೋರಿಸ್ತೀನಿ. ಸೊ ನೋಡಿ ಗಾಯ್ಸ್, ಫಾರೆಸ್ಟ್ ಮಧ್ಯದಲ್ಲಿರೋದಿದು. ಅಲ್ಲಿಂದ ನೀರು ಹರ್ಕೊಂಬರ್ತಾ ಇದೆ. ಸೊ ಅದು ಇಲ್ಲಿಂದ ಹರ್ಕೊಂಬಂದು ಇಲ್ಲಿಂದ ಒಂದು ಕೆರೆಗೆ ಹೋಗುತ್ತೆ ಗಾಯ್ಸ್. ಆ ಕೆರೆ ತುಂಬ ದೂರ ಇದೆ. ಸೊ ಬನ್ನಿ ಗಾಯ್ಸ್, ಮೇಲೆ ಎಲ್ಲ ಹೋಗಿ ನೋಡೋಣ. ಬನ್ನಿ ಗಾಯ್ಸ್, ಮೇಲೆ ಹೋಗಿ ವಿಸಿಟ್ ಮಾಡೋಣ. ಸೊ ನೋಡಿ ಗಾಯ್ಸ್, ಇದೇ ದೇವಸ್ಥಾನ. ಸೊ ಗಾಯ್ಸ್, ಇದು ಕಿಚನ್ನು. ಇಲ್ಲೇನೋ ಫಂಕ್ಷನ್ ಮಾಡಿದ್ರೆ ಇಲ್ಲಿ ಕುಕ್ಕಿಂಗ್ ಮಾಡ್ಬೋದು. ನೋಡಿ ಗಾಯ್ಸ್, ಎಲ್ಲ ಹಳೇದಾಗ್ಬಿಟ್ಟಿದೆ. ಇಲ್ಲೆಲ್ಲ ನಾವು ಚಿಕ್ಕವರಿದ್ದಾಗೆಲ್ಲ ಬಂದಿಲ್ಲಿ ಫಂಕ್ಷನ್ ಮಾಡಿದ್ರಿ ಗಾಯ್ಸ್. ಇಲ್ಲಿ ಅಡುಗೆ ಮಾಡೋದು ಗಾಯ್ಸ್. ಇಲ್ಲೆಲ್ಲ ಪಂಕ್ತಿ ಹಾಕಿ ಊಟ ಬಡಿಸೋದು ಗಾಯ್ಸ್. ಸೊ ಗಾಯ್ಸ್, ಇದೇ ನಮ್ಮ ಎರ್ಟಿಗ ಮತ್ತು ಶಿಫ್ಟು. ಸೊ ಜಸ್ಟ್ ಇವಾಗ ತಾನೇ ಬಂದ್ರಿ ನಾವು. ಸೊ ಇಲ್ಲೋಡಿ ಗಾಯ್ಸ್, ಇದ್ರೊಳಗೆ ಫಾರೆಸ್ಟ್ ಹೋದರೆ ನಮಗೆ ಫಾಲ್ ಸಿಗುತ್ತೆ. ಆದರೆ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ, ಏನು ಮಾಡೋದು. ಸೊ ಅದಕ್ಕೆ ಹೋಗೋಕ್ಕಾಗಲ್ಲ, ಇಲ್ಲ ನೋಡಿಸ್ಬೋದಿತ್ತು ಹೋಗಿ. ಸೊ ಇಲ್ಲಿಂದನೂ ಬರ್ಬೋದು ಗಾಯ್ಸ್, ಸೊ ಆ ಕಡೆ ಗೇಟಿಂದನೂ ಬರ್ಬೋದು ಗಾಯ್ಸ್. ಸೊ ಗಾಯ್ಸ್, ಇವಾಗ ಇಲ್ಲಿ ನಾವು ಒಳಗೆ ಹೋಗ್ಬೋದು, ಆದರೆ ಆಗಲ್ಲ. ಅಲ್ಲಿ ಗಾರ್ಡ್ಸ್ ಇರ್ತಾರೆ, ಬೈದಾಚೆ ಕಳಿಸ್ತಾರೆ. ಒಳಗೆ ತುಂಬ ಸಖತ್ ಫಾಲ್ಸ್ ಇದೆ ಗಾಯ್ಸ್. ಹೋಗೋ ಒಂದು ಚಿಕ್ಕ ಫಾಲ್ಸ್ ಸಿಗುತ್ತೆ ಗಾಯ್ಸ್. ಅದೆಲ್ಲ ಮೇಯ್ನು 2ನೇ ಫಾಲ್ಸ್ ಇದೆ ಗಾಯ್ಸ್. ನೀವು ಒನ್ಸ್ ಬಂದು ವಿಸಿಟ್ ಮಾಡಲೇಬೇಕು ಗಾಯ್ಸ್. ಗಾಯ್ಸ್, ಅವಾಗ ಇಲ್ಲೆಲ್ಲ ಊಟ ಬಡಿಸ್ತಾಯಿದ್ರು. ಅವಾಗ ಇಲ್ಲಿ ತುಂಬ ಟೂರಿಸ್ಟ್ ಪ್ಲೇಸ್ ಆಗಿತ್ತು ಗಾಯ್ಸ್. ಇಲ್ಲಿ ತುಂಬ ಜನ ಬರ್ತಾಯಿದ್ರು. ಇವಾಗ ಇಲ್ಲಿ ರೀಸೆಂಟಾಗಿ ಯಾರೋ ಒಬ್ಬರು ದೊಡ್ಡ ಫಾಲ್ಸಿಂದ ಕೆಳಗೆ ಬಿದ್ದು ತೀರ್ಕೊಂಬಿಟ್ಟಿದ್ದಾರೆ ಗಾಯ್ಸ್. ಸೊ ಅದಕ್ಕೆ ಇಲ್ಲಿಂದ ಫಾರೆಸ್ಟ್ ವ್ಯೂ ನೋಡಿಸ್ತೀನಿ, ಬನ್ನಿ ಗಾಯ್ಸ್. ನೋಡಿ ಗಾಯ್ಸ್, ಇಲ್ಲಿಂದನೂ ಒಂದು ದಾರಿ ಇದೆ. ಇಲ್ಲಿ ಕೆಳಗೆಯಿಂದ ಹಿಂಗೆ ನಡ್ಕೊಂಡು ಹೋದರೆ ನಮಗೆ ಫಾರೆಸ್ಟ್ ಸಿಗುತ್ತೆ. ಆ ಫಾರೆಸ್ಟ್ ದಾಟ್ಕೊಂಡು ಹೋದ್ರೇ ನಮಗೆ ಫಾಲ್ಸ್ ಸಿಗೋದು. ಸೊ ಇವಾಗ ನಾವು ಹೆಂಗೂ ಹೋಗೋಕ್ಕಾಗಲ್ಲ, ಎಲ್ಲ ಕಡೆ ಟೈಟ್ ಸೆಕ್ಯೂರಿಟಿ ಮಾಡಿಬಿಟ್ಟಿದ್ದಾರೆ. ಸೊ ಏನು ಮಾಡೋದು ಗಾಯ್ಸ್, ನೋಡೋಣ. ಗಾಯ್ಸ್, ಈ ದೇವಸ್ಥಾನದ ಸ್ಪೆಷಾಲಿಟಿ ಏನಂದರೆ ಮುನೇಶ್ವರ ಸ್ವಾಮಿ ಇಲ್ಲೇ ಹುಟ್ಟಿತ್ತು. ಆಮೇಲೆ ಅದು ಫಸ್ಟು ಕಲ್ಲಾಗಿತ್ತು ಗಾಯ್ಸ್. ಆಮೇಲೆ ಈ ಶಿಲೆಗಳು ಬಂದು ಅದನ್ನ ಮೂರ್ತಿಯಾಗಿ ಕಟ್ಟಿದ್ರು ಗಾಯ್ಸ್. ಇವಾಗ ಈ ದೇವಸ್ಥಾನ ಮಾತ್ರ ಸಕ್ಕತ್ತಾಗಿದೆ ಗಾಯ್ಸ್. ಸೊ ಆವಾಗರ ಈ ದೇವಸ್ಥಾನ ಅಷ್ಟೊಂದು ಇದಿರಲಿಲ್ಲ ಗಾಯ್ಸ್. ಇವಾಗ ತುಂಬ ಇಂಪ್ರೂವ್ಮೆಂಟ್ಸ್ ಮಾಡಿದ್ದಾರೆ ಈ ದೇವಸ್ಥಾನದಲ್ಲಿ. ಬನ್ನಿ ಗಾಯ್ಸ್, ದೇವಸ್ಥಾನ ವಿಸಿಟ್ ಮಾಡೋಣ. ಗಾಯ್ಸ್, ಇದೆ ಅದು ಫಾಲ್ಸ್ಗೆ ಹೋಗೋ ರೂಟು. ಸೊ ನೋಡಿ ಗಾಯ್ಸ್, ಇಲ್ಲಿಂದ ಕಾಲ್ನಡಿಗೆಯಿಂದ ಹೋಗಬೇಕು. ಅಲ್ಲಿ ಕ್ಲೋಸ್ ಮಾಡಿದ್ದಾರೆ, ಕಾಣಿಸ್ತಾ ಇದೆ ಗಾಯ್ಸ್ ನಿಮಗೆ. ಅಲ್ಲಿ ಕ್ಲೋಸ್ ಮಾಡಿದ್ದಾರೆ ನೋಡಿ ಗಾಯ್ಸ್. ಇದ್ರೊಳಗೆಯಿಂದ ಹೋದರೆ ಫಾಲ್ಸ್ ಸಿಗುತ್ತೆ ಗಾಯ್ಸ್. ಸೊ ನೋಡಿ ಗಾಯ್ಸ್, ಇದೆ ಈ ಟಿ ಕೆ ಫಾಲ್ಸಿನ ನೇಚರ್. ಸೊ ಗಾಯ್ಸ್, ಇಲ್ಲಿ ಇವಾಗ ಮೀನುಗಳು ಮರಿ ಸಿಗುತ್ತೆ. ಬನ್ನಿ ಗಾಯ್ಸ್, ಹಿಡಿಯಕ್ಕೆ ಹೋಗೋಣ. ಸಿಗುತ್ತಾ ಇಲ್ಲ ನೋಡೋಣ ಗಾಯ್ಸ್. ಇಲ್ಲ ಗಾಯ್ಸ್, ಒಂದು ಸಿಕ್ಕಲಿಲ್ಲ. ನೋಡೋಣ ಇನ್ನೊಂದು ಸಿಗುತ್ತಾ ಅಂತ. ಇಲ್ಲ ಗಾಯ್ಸ್, ಈ ಸರಿನೂ ಸಿಕ್ಕಿಲ್ಲ. ಇಲ್ಲಿ ಮೀನುಗಳೇನೋ ತುಂಬ ಇದ್ದಾವೆ, ಆದರೆ ಹಿಡಿಯೋಕ್ಕಾಯ್ತಾ ಇಲ್ಲ. ಬನ್ನಿ ಗಾಯ್ಸ್, ನೆಕ್ಸ್ಟ್ ವಿಡಿಯೋಲ್ಲಿ ನೋಡೋಣ ಮೀನುಗಳು ಸಿಗುತ್ತೋ ಇಲ್ಲೋ ಅಂತ. ಸೊ ನೋಡಿ ಗಾಯ್ಸ್, ಇಲ್ಲಿ ನಾನೇ ಇಂಥವನಾಗ ನನಗೊಂದು ಮೀನು ಸಿಕ್ಕಿಲ್ಲ. ಇವನು ಮೀನು ಹಿಡಿಯೋಕ್ಕೆ ಟ್ರೈ ಮಾಡ್ತಾನೆ. ಅದು ಕುತ್ಕೊಂಡು ಎಷ್ಟು ದೂರದಿಂದ ನೋಡ್ತಾನೆ ನೋಡಿ ಗಾಯ್ಸ್. ನನಗೆ ಅಲ್ಲಿ ಹತ್ರ ಹೋದ್ರೆ ಒಂದು ಮೀನು ನೆಟ್ಟಕ್ಕೆ ಕಾಣಿಸಿಲ್ಲ. ಅದೆಲ್ಲ ದೊಡ್ಡದೇ ಮೀನು ಹಿಡಿಯೋಕೆ ಹೋಯ್ತಾವ ನೋಡಿ ಗಾಯ್ಸ್ ಇವನು. ನೋಡಿ ಗಾಯ್ಸ್, ಇವನೊಬ್ಬ ಗಾಜು ಪೀಸ್ಗಳು ಹುಡುಕ್ತಾವನಾಗ್ಲಿಂದ. ಗಾಜು ಪೀಸ್ ಹುಡ್ಕೋದು, ನೀರಿಗೆ ಎಸೆಯೋದು. ನೋಡಿ ಗೈಸ್, ಮೀನುಗಾರ ಎದ್ಬಿಟ್ಟವನೆ. ಇವರಿಬ್ಬರು ಆಟಗಳು ನೋಡೋಕ್ಕಾಯ್ತಾ ಇಲ್ಲ ಗೈಸ್ ಇಲ್ಲಿ. ನೋಡಿ ಗೈಸ್, ಇವನು ಇಲ್ಲಿಂದ ನೋಡಿದ್ರೆ ಅವನು ಇಲ್ಲಿಂದ ನೋಡ್ತಾನೆ ನೋಡಿ ಗೈಸ್ ಮೀನ್ನ. ಇವ್ರ ಕಣ್ಣುಗಳಲ್ಲ ಗೈಸ್, ಟೆಲಿಸ್ಕೋಪ್ಗಳು ಇವ್ರದ್ದು. ಬನ್ನಿ ಗೈಸ್, ಮುಂದೆ ಹೋಗಿ ನೋಡೋಣ. ಸೊ ನೋಡಿ ಗೈಸ್, ಕಾಣಿಸ್ತಾ ಇತ್ತು ಇಲ್ಲಿ ಮೀನುಗಳು ಎಲ್ಲ ಮರಿಗಳೇ ಗೈಸ್. ಅದೆಲ್ಲ ಗಪ್ಪಿ ಗೈಸ್. ಗಪ್ಪಿ ಫಿಶ್ ಅಂದರೆ ನಿಮ್ಗೆ ಗೊತ್ತಿರ್ಬೋದು, ಅದೊಂದು ಜಾತಿ. ಎಲ್ಲ ಗಪ್ಪಿ ಮರಿಗಳೇ ಗೈಸ್. ಡ್ರ್ಯಾಗನ್ ಗಪ್ಪಿ ಸಹ ಇದೆ ಗೈಸ್ ಇಲ್ಲಿ. ಗ್ರೀನ್ ಗಪ್ಪಿ, ಡ್ರ್ಯಾಗನ್ ಗಪ್ಪಿ ಮರಿಗಳೆಲ್ಲ ಇದೆ ಸರ್. ಇದ್ರ ಹೆಸರು ಹಿಂಗೆ ಗೊತ್ತು ಅಂದರೆ ಗಾಯ್ಸ್, ನಾನು ಸಾಕಿದ್ದೀನಿ ಗೈಸ್ ಈ ಥರ ಗಪ್ಪಿ ಫಿಶ್ಗಳೆಲ್ಲ. ನೋಡಿ ಗೈಸ್, 2 ಗಂಟೆ ಬಂದಿದೆ. ಆಗಲೇ ನಾನು ಬಂದಾಗ ಒಂದು ಕೂಡ ಬಂದಿಲ್ಲ. ನೋಡಿ ಗೈಸ್, ಅಲ್ಲಿ ಒಂದು ದೊಡ್ಡದೋಯ್ತು. ಅದೇ ಗೈಸ್ ಡ್ರ್ಯಾಗನ್ ಗಪ್ಪಿ ಅನ್ನೋದು. ಬನ್ನಿ ಗೈಸ್, ಇನ್ನು ಮುಂದೆ ಏನೇನು ಸಿಗುತ್ತೆ ನೋಡ್ಕೊಂಡು ಹೋಗೋಣ.
ಸೊ ಗೈಸ್ ಇಲ್ಲಿಗ ದೇವ್ರಿಗೆ ಡೆಕೋರೇಷನ್ ನಡೀತಾ ಇದೆ. ಇನ್ನು ಸ್ವಲ್ಪ ಹೊತ್ತಲ್ಲಿ ಪೂಜೆ ಸ್ಟಾರ್ಟ್ ಆಗುತ್ತೆ. ಗಾಯ್ಸ್ ಇಲ್ಲಿ ಇಷ್ಟೊಂದು ನೀರು ಇರ್ತಾನೆ ಇರಲಿಲ್ಲ. ಇವತ್ತೇನೋ ಗೊತ್ತಿಲ್ಲ ಗಾಯ್ಸ್, ನೆನ್ನೆ ಮೊನ್ನೆ ಎಲ್ಲ ಮೋಸ್ಟ್ಲಿ ಮಳೆ ಬಂದಿರೋದಲ್ಲ ಗಾಯ್ಸ್, ಅದಕ್ಕೆ ಗಾಯ್ಸ್ ಇಷ್ಟೊಂದು ತುಂಬ್ಕೊಂಡ್ಬಿಟ್ಟಿದೆ ಗಾಯ್ಸ್. ಇಷ್ಟೊಂದು ನೀರು ನಾನು ಚಿಕ್ಕ ವಯಸ್ಸಲ್ಲಿ ಬಿಟ್ಟರೆ ಇವತ್ತೇ ಗಾಯ್ಸ್ ನೋಡ್ತಾ ಇರೋದು. ಇಲ್ಲೆಲ್ಲ ಒಣಗ್ಬಿಟ್ಟಿತ್ತು ಗಾಯ್ಸ್. ಮಸ್ತಾಗಿದೆ ಗಾಯ್ಸ್ ಪ್ಲೇಸ್ ಮಾತ್ರ. ಗಾಯ್ಸ್ ನಿಮ್ಗೆ ಇಲ್ಲಿ 2 ರೆಡ್ ಡ್ರ್ಯಾಗನ್ ಫ್ಲೈ ಕಾಣಿಸ್ತಾ ಇದೆ ಗಾಯ್ಸ್. ಇದನ್ನ ಡ್ರ್ಯಾಗನ್ ಫ್ಲೈ ಅಂತಾರೆ, ಕನ್ನಡದಲ್ಲಿ ಹೆಲಿಕಾಪ್ಟರ್ ಹುಳ ಅನ್ನೋ ಅಂತಾರೆ ಗಾಯ್ಸ್. ಗೈಸ್ ಈ ಹುಳ ಮಾತ್ರ ಮಸ್ತಿದೆ ಗಾಯ್ಸ್. ಅವಾಗ ನಾವು ಚಿಕ್ಕ ವಯಸ್ಸಲ್ಲಿ ಇದ್ರ ಬಾಲಕ್ಕೆ ದಾರ ಕಟ್ಬಿಟ್ಟು ಆಟ ಆಡಿರೋದೇ ಗಾಯ್ಸ್. ಇದನ್ನ ನೋಡಿದ್ರೆ ನೆನ್ಪು ಬರೋದು. ಹಾಗೆ ಇದು ಕೂಡ ಲೈಟಾಗಿ ರೆಡ್ ಇದೆ ಹಾಗೂ ಆರೆಂಜ್ ಇದೆ. ಇದು ನೀವು ಅಬ್ಸರ್ವ್ ಮಾಡಿ ಗಾಯ್ಸ್, ಒಂದ್ಸರಿ ನೋಡಿ ಗಾಯ್ಸ್. ಅಲ್ಲಿ ರೆಡ್ ಮತ್ತು ಆರೆಂಜ್ ಇದೆ, ಬಾಡಿ ಎಲ್ಲ ರೆಡ್ ಇದೆ, ವಿಂಗ್ಸ್ ಮಾತ್ರ ಆರೆಂಜ್ ಇದೆ. ದಿನೋ ಒಂಥರ ಸ್ಪೆಷಲ್ ಅನಿಸ್ತಾ ಇದೆ ಗಾಯ್ಸ್. ಇಲ್ಲಿ ಎಲ್ಲ ನೇಚರ್ ವ್ಯೂ ಗಾಯ್ಸ್. ಇದು ಸಕ್ಕದಾಗಿದೆ ಗಾಯ್ಸ್ ಮಾತ್ರ ಈ ಟಿ.ಕೆ. ಫಾಲ್ಸ್ ಅನ್ನೋದು. ಗಾಯ್ಸ್ ಇವಾಗ ಪೂಜೆ ಸ್ಟಾರ್ಟ್ ಆಗ್ತಾ ಇದೆ. ಸೊ ಕೈ ಕಾಲು ತೊಳ್ಕೊಬೇಕು. ಸೊ ಬನ್ನಿ ಗಾಯ್ಸ್ ನೀರೊಳಗೆ ಹೋಗೋಣ. ಓ ನೀರು ಗಲೀಜಾಗಿದೆ ಗಾಯ್ಸ್. ಮಂಗಳಾರತಿ ನಡೀತಾ ಇದೆ. ನಮ್ಮ ಅಜ್ಜಿ ಮಾಡ್ತಾ ಇರೋದು.
ಎಲ್ಲರೂ ಫ್ಯಾಮಿಲಿ ಅವ್ರದ್ದೆಲ್ಲ ಪೂಜೆ ಆಯಿತು ಗೈಸ್. ನೋಡಿ ಗೈಸ್, ಇಲ್ಲಿರೋದು ಕೂಡ ದೇವರುಗಳೇ, ಇವು ಮುನೇಶ್ವರನೇ. ಗೈಸ್ ಇದೆ ನೋಡಿ ಗೈಸ್ ಪ್ರಸಾದ, ಪಲಾವು, ಮೊಸರು ಬಜ್ಜಿ, ಆಮೇಲೆ ಬೆಲ್ದನ್ನ. ಬನ್ನಿ ಗೈಸ್ ಟೇಸ್ಟ್ ಮಾಡೋಣ. ಬೆಲ್ದನ್ನ ಮತ್ತು ಸಕ್ಕತ್ತಾಗಿದೆ ಗೈಸ್. ಪಲಾವ್ ಅಂತೂ ಇನ್ನೂ ವೆರಿ ಫ್ಯಾಂಟಾಸ್ಟಿಕ್. ಬನ್ನಿ ಗೈಸ್. ಹಾಂ ಊಟ ಮಾತ್ರ ಸಕ್ಕತ್ತಾಗೈತೆ ಗೈಸ್. ಯಾವುದೋ ಮಿನಿ ಬೆಟ್ಟ ಐತೆ, ಎತ್ತಕ್ಕೆ ಹೋಯ್ತಾ ಇದ್ದೀನಿ. ಕಾಲಿಗೆ ಮುಳ್ಳಕ್ಕೆ ಬಿಡ್ತು. ಬನ್ನಿ ಗೈಸ್ ಹತ್ತೋಣ. ಅಯ್ಯಪ್ಪ ನೋಡಿ ಗೈಸ್, ಇದು ಕೂಡ ಒಂದು ಶಾರ್ಟ್ ಕಟ್ಟೆ. ಇಲ್ಲಿಂದ ಹೋದರೆ ಸೀದಾ ಫಾಲ್ಸ್ಗೆ ಹೋಗುತ್ತೆ. ಅಯ್ಯಪ್ಪ. ಸೊ ಇದು ಒಂದು ಬೆಟ್ಟಕ್ಕೆ ಹೋಗೋ ದಾರಿನೇ, ಅಂದರೆ ಫಾಲ್ಸ್ ಹರಿತಾ ಇರುತ್ತಲ್ಲ ಆ ಬೆಟ್ಟ ಇದು. ನೋಡಿ ಗೈಸ್, ಹಿಂಗೆ ಸ್ಟ್ರೈಟಾಗಿ ಲೆಫ್ಟ್ ಹೋದ್ರೆ ಒಂದು ಬೆಟ್ಟ ಸಿಗುತ್ತೆ. ಆದರೆ ನಾವೆಲ್ಲ ಹೋಗೋಕ್ಕಾಗಲ್ಲ, ಪೊಲೀಸವ್ರು ಇರ್ತಾರೆ. ಸೊ ಬನ್ನಿ ಗೈಸ್, ಬಂದಿದ್ದಾರೆ ಇಲ್ಲ ವಾಪಸ್ ಹೋಗ್ಬಿಡೋಣ. ಸೊ ನೋಡಿ ಗೈಸ್, ಇಲ್ಲಿ ನನ್ನ ತಮ್ಮ, ನಾನು ಎಲ್ಲಿ ಬರ್ತೀನೋ ಅಲ್ಲೇ ಬರ್ತಾರೆ ಇಬ್ಬರು. ನೋಡಿ ಗೈಸ್, ಊಟ ಎತ್ಕೊಂಬಂದ್ಬಿಟ್ಟ. ನೋಡಿ ಗೈಸ್, ಎಲ್ಲಿ ಬರ್ತೀರೋ ಅಲ್ಲಿ ಬರ್ತಾರೆ ಗೈಸ್. ಹಿಂದೆ ಬರೇ ತಲೆನೋವು ಇವ್ರದ್ದು. ಎಂತ ಬಂದಿತ್ತು ನೋಡಿ ಗೈಸ್, ಹಿಡಿಯೋಕ್ಕಾಗ್ದಿರಿ ಏನು ಬಾಧೆ ಬೀಳ್ತಾನೆ. ಸೊ ಬನ್ನಿ ಗೈಸ್, ನಾವು ಇಳಿಯೋಣ. ನನ್ನ ಜಾರು ಬಿದ್ದಿದ್ರೆ ಏನು ಮಾಡೋದು. ಅಯ್ಯಪ್ಪ ನೋಡಿ ಗೈಸ್, ತಿಂದಿಲ್ಲೇ ಬಿಸಾಕ್ತಾನೆ. ಮೇಗೇನು ನೋಡಿ ಗೈಸ್ ಹೆಂಗೆ ಹಾಕ್ತಾರೆ. ಅಯ್ಯಪ್ಪ ಅಯ್ಯಯ್ಯ. ಇವಾಗ ಇಳಿದ್ರಿ ಗೈಸ್, ಇವಾಗ ಹಿಂಗೆ ನಡ್ಕೊಂಡು ಹೋಗ್ಬೇಕು. ಸರಿ ಚುಸ್ತಾ ಇದೆ ಗೈಸ್. ಅಯ್ಯಯ್ಯೋ ಅಯ್ಯಪ್ಪ. ಸೊ ನೋಡಿ ಗೈಸ್, ಚಪ್ಪಲಿ ಹಾಕೊಂಬ ಮುಟ್ಟಿವ್ರಿಗೆ ಕರ್ಕೊಂಡು ಓಡೋಗ್ಬಿಟ್ರು.
ಬುರಿಗಾಲಲ್ಲಿ ಬಂದಿರೋ ನಾನು ಇಲ್ಲಿ ಸಾಯ್ಬೇಕು. ನೋಡಿ ಗೈಸ್, ಹಿಂಗಿಂದ ಸ್ಟ್ರೈಟ್ ಹೋದ್ರೆ ಒಂದು ಹಳ್ಳಿ ಸಿಗುತ್ತೆ. ಆ ಹಳ್ಳಿಯಿಂದ ಒಂದು ಕಾಡು ಸಿಗುತ್ತೆ. ಆ ಕಾಡು ದಾಟ್ಮೇಲೆ ಸಿಟಿ. ಸೊ ನೋಡಿ ಗೈಸ್, ಇಲ್ಲೆಲ್ಲ ಫಾರೆಸ್ಟೇ ಇದು. ಸೊ ಬನ್ನಿ ಗೈಸ್ ಹೋಗೋಣ. ನೋಡಿ ಗೈಸ್, ಒಂದು ಆ್ಯಕ್ಸಿಸ್ ನಿಂತಿದೆ. ಅದು ನಮ್ಮ ತಾತಂದು ಹೊಸ್ದಾಗಿ ತೊಗೊಂಡಿತ್ತು. ಇಷ್ಟೊತ್ತಿಗೆ ಎರಡೇ ಇತ್ತು, ಈಗಾಗಲೇ ಆ್ಯಕ್ಸಿಸ್ ಬಂದೈತೆ. ಪ್ರತಿ ಕಡೆ ಫಾರೆಸ್ಟು ಗೈಸ್. ಇಲ್ಲಿ ನೆಟ್ವರ್ಕ್ ಅನ್ನೋದು ಒಂಚೂರು ಸಿಕ್ಕಲ್ಲ. ನಾನು ಇವಾಗ ಈ ವಿಡಿಯೋ ಎಡಿಟ್ ಮಾಡಬೇಕಂದ್ರೆ ಮನೆಗೆ ಹೋಗಿ ಎಡಿಟ್ ಮಾಡಬೇಕು ಗೈಸ್. ನೆಟ್ವರ್ಕ್ ಅಂತೂ ಒಂಚೂರು ಸಿಕ್ಕಲ್ಲ. ನೋಡಿ ಗೈಸ್, ಅಲ್ಲಿ ನಿಂತಿರೋರು ನಮ್ಮ ಮಾವ, ಹಂಗೆ ಅವ್ರ ಮಗ, ಅಪ್ಪ ಮಗ ಇಬ್ಬರು ಮ್ಯಾಚಿಂಗ್ ಬಟ್ಟೆ ಹಾಕ್ಕೊಂಡಿದ್ದಾರೆ. ಸೊ ನೋಡಿ ಗೈಸ್, ಇದು ಸೌಂಡ್ ಕೇಳಿಸ್ತಾ ಇರ್ಬೋದು ಫಾಲ್ಸ್ದು. ಅಷ್ಟೊಂದು ಕೇಳಿಸ್ತಾ ಇರಲ್ಲ ಅನಿಸುತ್ತೆ ಕ್ಯಾಮ್ರಾಗೆ, ಅದೇ ನನಗೆ ಕೇಳಿಸ್ತಾ ಇದೆ. ಅದು ಸ್ವಲ್ಪನೇ ಒಂಚೂರು ಮುಂದೆ ಹೋದರೆ ಕ್ಲಿಯರಾಗಿ ಕ್ಯಾಮ್ರಾಗೂ ಕೇಳಿಸುತ್ತೆ. ಅದೇನು ಮಾಡೋದು, ಹೋಗೋಕ್ಕಾಗಲ್ಲ. ಸೊ ನೋಡಿ ಗೈಸ್, ಇಲ್ಲಿ ಚಿರತೆಗಳು ಬೇರೆ ಜಾಸ್ತಿ ಗೈಸ್. ಇನ್ನು ಇತ್ತೀಚೆಗೆ ಚಿರತೆಗಳು, ಆನೆಗಳು, ಹಾಗೆ ನಾಗರಾವು, ಕಿಂಗ್ ಕೋಬ್ರಾ, ಹೆಬ್ಬಾವು ಎಲ್ಲ ಜಾಸ್ತಿ ಗೈಸ್. ಒಳಗೆ ಹೋಗೋವಾಗ ಹುಷಾರಾಗಿ ಹೋಗಬೇಕು ಗೈಸ್. ಯಪ್ಪ. ಸೊ ನೋಡಿ ಗೈಸ್, ಇಲ್ಲಿ ಯಾವುದೋ ಒಂದು ಲೈಟ್ ಕಂಬ ಇದೆ. ಆ ಕನೆಕ್ಷನ್ ಎಲ್ಲಿಗೆ ಹೋಗುತ್ತೆ ಅಂತ ಇದೆ, ಅವ್ರಿಗೂ ಗೊತ್ತಾಗಲ್ಲ. ಅದನ್ನ ಲೈನ್ ಹುಡುಕೊಂಡು ಹೋದರೆ ಬೆಟ್ಟ ಗುಟ್ಟಗಳ ಮೇಲೆಲ್ಲ ಹೋಗುತ್ತೆ. ಏನು ಗೈಸ್ ಟೆಕ್ನಾಲಜಿ ಇದು. ಇಂಥ ಕಾಡಲ್ಲಿ ಕರೆಂಟ್ ಕಂಬ. ಆ ಕರೆಂಟ್ ಬರೋದು ರೇರ್ ಗೈಸ್ ಇಲ್ಲಿ. ಇವ್ನ ನಾಮಕರಣ ಅಲ್ಲ, ಇವ್ನ ಮುಡಿ ಕೊಡೋ ಫಂಕ್ಷನ್ ನಾವು ಇಲ್ಲೇ ಮಾಡಿತ್ತು ಗೈಸ್. ಆವಾಗ ಇಲ್ಲಿ ಕಂಬ ಒಂದು ಬಿಟ್ಟರೆ ಲೈಟ್ ಅನ್ನೋದು ಏನೂ ಇರಲಿಲ್ಲ ಗೈಸ್. ಇಲ್ಲೆಲ್ಲ ತಂದು ನಾವೇ ಫಿಟ್ ಮಾಡಿಕೊಂಡು ನಾವೇ ಮಾಡಿತ್ತು ಗೈಸ್. ಸೊ ಗೈಸ್, ಇದು ನಮಗೇನು ಹೊಸ್ತಲ್ಲ, ವರ್ಷ ಬರ್ತಾನೆ ಇರ್ತೀರಿ. ಸೊ ಗೈಸ್ ನೋಡಿ, ಅಪ್ಪರ್ ಲುಕ್ಕು ಈ ದೇವಸ್ಥಾನದ್ದು. ಸೊ ನೋಡಿ ಗೈಸ್, ನಮ್ಮ ಮಾಮ ಮತ್ತು ನಮ್ಮ ಚಿಕ್ಕಪ್ಪ ಅಲ್ಲಿ ಕೂತಿದ್ದಾರೆ. ಸೊ ಎಲ್ಲ ಊಟ ಮಾಡಾಯಿತು, ಎಲ್ಲ ಎತ್ತಿಡ್ತಾ ಇದ್ದಾರೆ. నేను ಕೆಲವೇ ಕ್ಷಣಗಳಲ್ಲಿ ಹೊರಡೋದೆ. ಅಪ್ಪ ನೋಡಿ ಗೈಸ್, ನೈಟ್ ನಾವು ಇಲ್ಲಿ ಆಲ್ಟ್ ಆದಾಗೆಲ್ಲ ಇಲ್ಲೆಲ್ಲ ಮಲ್ಕೊಂಡಿದ್ರಿ. ನೋಡಿ ಗೈಸ್, ಇದೇ ದೇವರಲ್ಲ ಗೈಸ್. ನೋಡಿ ಗೈಸ್, ಇಲ್ಲಿ ಇನ್ನೊಂದು ದೇವರಿದೆ. ಇಲ್ಲಿ ಬೆಟ್ಟದ ಸಂದಿಲ್ ಬೆಳೆದಿರೋದು ಗೈಸ್ ಈ ದೇವರು. ಅದೇ ಹುಟ್ಟಿರೋದು ಗೈಸ್. ಇದನ್ನ ಪುರಾತನ ಕಾಲದಿಂದ ಬಂದಿರೋದು ಇದು. ಆಗಿನ ಹಿರಿಯರು ಕಣ್ಣಿಡ್ದಿರೋದು ಇದು ದೇವರು ಅಂತ. ನೋಡಿ ಗೈಸ್, ಅಲ್ಲೊಂದು ದೇವರಿದೆ. ನೋಡಿ ಗೈಸ್, ಅಲ್ಲೊಂದು ಸಣ್ಣ ದೇವರು, ಸಿಂಗಲ್ ಸಿಂಹ ಗೈಸ್ ಅದು. ಸೊ ನೋಡಿ ಗೈಸ್, ಅಲ್ಲಿ ನಮ್ಮ ತಾತ ಪಾಪ ಇಷ್ಟೊತ್ತು ಓಡಾಡಿ ಕೆಲಸ ಮಾಡಿ ರೆಸ್ಟ್ ಮಾಡ್ತಾ ಇದ್ದಾರೆ ಕೂತ್ಕೊಂಡು. ಪಾಪ ಅವ್ರಿಗೂ ಸ್ಟ್ರೆಸ್ ಆಗುತ್ತಲ್ಲ, ವಯಸ್ಸಾಗಿದೆ ಗೈಸ್. ನಾನು ನಮ್ಮ ಚಿರು ಇವಾಗ ಇಲ್ಲಿ ಕಟ್ಟೆ ಮೇಲೆ ಕೂತ್ಕೊಂಡಿದ್ದೀರಿ. ನೋಡೋಣ ಇಲ್ಲಿ ಮೀನು ಸಿಗುತ್ತಾ. ಬನ್ನಿ ಗೈಸ್, ಮೀನು ಹುಡ್ಕೋಕೆ ಸ್ಟಾರ್ಟ್ ಮಾಡೋಣ. ನೋಡಿ ಗೈಸ್, ಇಲ್ಲಿ ಪೈಪ್ ಲೈನ್ಸ್ಗಳಿದೆ. ಇಲ್ಲಿಂದ ಬರ್ತಾ ಇರುತ್ತೆ ನೀರು. ಈ ಕಡೆ ಇಲ್ಲಿ ತುಂಬಿರೋ ನೀರೆಲ್ಲ ಈ ಕಡೆ ಟ್ರಾನ್ಸ್ಫರ್ ಆಗುತ್ತೆ. ಇಲ್ಲೊಂದು ಹುಡುಕಿದ್ರೆ ಒಂದು ಮೀನು ಸಿಗ್ತಾಯಿಲ್ಲ ನೋಡಿ ಗೈಸ್. ಆ ಕಡೆ ಅಲ್ಲಿ ಗಪ್ಪಿ ಫಿಶ್ಗಳಿದೆ. ಇಲ್ಲೊಂದು ಕೆರೆ ಮೀನನ ಬೇಡ ಗೈಸ್, ಹರ್ಕೊಂಡು ಹೋಗ್ತಾ ಇದಲ್ಲ ಗೈಸ್. ಅದಕ್ಕೆ ಎಲ್ಲಿ ಇರುತ್ತೆ. ಇದು ಹೋದರೆ ಒಂದು ಕೆರೆಗೆ ಹೋಗುತ್ತೆ ಗೈಸ್. ನೋಡಿ ಗೈಸ್, ನಾನು ಆಗಲೇ ಒಂದು ಬೆಟ್ಟದ ಮೇಲೆ ಎತ್ತಿದ್ನಲ್ಲ, ಆ ಬೆಟ್ಟ ಇಲ್ಲಿ ಆ ಕಡೆಯಿಂದ ಬಂದು ಈ ಕಡೆ ಇಲ್ಲಿಗೆ ಬರುತ್ತೆ ಗೈಸ್. ಇಲ್ಲಿ ಬಂದು ನಾವು ಅಲ್ಲಿ ನಿಂತ್ಕೊಳಕ್ಕಾಗಲ್ಲ, ಸ್ಲಿಪ್ ಆಗುತ್ತೆ, ಬಿದ್ದೋಗ್ತೀರಿ. ಸೊ ಅದಕ್ಕೆ ಗೈಸ್ ಬರಲಿಲ್ಲ. ಪೈಪ್ ಲೈನ್ ಮೇಲೆ ನಿಂತ್ಕೊಂಡು ಜಿಂಕಣಕ ಅಂತಾನೆ ಏನು ಕೋತಿ ಆಟಗಳು ಆಡ್ತಾರೆ ನೋಡಿ ಗೈಸ್ ಇವರು. ಹಾಂ ಬಿದ್ದಾಗ ಗೊತ್ತಾಗುತ್ತೆ ಗೈಸ್, ಇವಾಗಲ್ಲ. ಬಾರ ಹಿಂದಕ್ಕೆ ನೋಡಿ ಗೈಸ್, ಇವಾಗ ಕುತ್ಕೊಂಡ್ಬಿಟ್ಟು ಸೈಲೆಂಟಾಗಿ. ನೋಡಿ ಗೈಸ್, ಇವಾಗ ಇಲ್ಲಿ ನೀರು ತುಂಬಿಕೊಂಡು ಈ ಕಡೆ ಬರುತ್ತಲ್ಲ, ಇಲ್ಲಿ ಒಳಗಡೆ ಪೈಪ್ ಇದೆ ನೋಡಿ ಗೈಸ್. ಇಲ್ಲಿಂದ ಹೋಗೋದು ನೀರು ಇದ್ರೊಳಗೆ ಹೋಗ್ತಾ ಇರುತ್ತೆ. ಇಲ್ಲೊಂದು ಮೀನುಗಳು ಇದ್ದಿರುತ್ತೆ, ಅದೇ ನಾವು ನೋಡೋಕೆ ನಮ್ಮ ಕಣ್ಣು ಕಾಣಿಸಲ್ಲೇ. ನೀರು ಬೇರೆ ಎಷ್ಟು ಗಲೀಜಾಗೈತೆ ನೋಡಿ ಗೈಸ್. ಅಲ್ಲಿ ತುಂಬ ನೀರು ಇಲ್ಲಿ ಟ್ರಾನ್ಸ್ಫರ್ ಆಗುತ್ತೆ. ಒಳ್ಳೆ ನೇಚರು ಗೈಸ್. ಇಲ್ಲಿ ಮುತ್ತ ಮಸ್ತಾಗಿದೆ ಮಾತ್ರ ಈ ಟೆಂಪಲ್. ಸೊ ನೋಡಿ ಗೈಸ್, ಇವಾಗ ಪೂಜೆ ಎಲ್ಲ ಆಯಿತು, ಎಲ್ಲ ಪ್ಯಾಕಿಂಗ್ ನಡೀತಾ ಇದೆ. ಇನ್ನೇನು ಹೊರಡೋದೆ, ಎಲ್ಲ ಪ್ಯಾಕಿಂಗ್ ನಡೀತಾ ಇದೆ ನೋಡಿ ಗೈಸ್. ಸುಕ್ಸಿರೋ ಹಾಲಿನ ಬಾಟ್ಲಿಗೆ ಹಾಕ್ಕೊತಾ ಇದ್ದಾರೆ. ಇವಾಗ ಎಲ್ಲ ಪ್ಯಾಕಿಂಗ್ ಆಯಿತು, ಇವಾಗ ಹೊರಡ್ತಾ ಇದ್ದೀರಿ. ಬನ್ನಿ ಗೈಸ್ ಹೋಗೋಣ. ಸೊ ನೋಡಿ ಗೈಸ್, ಇವಾಗ ನೋಡಿ ಗೈಸ್, ಇಲ್ಲಿ ನಮ್ಮ ಅಮ್ಮ ನಮ್ಮ ತಂಗಿನ ಎತ್ಕೊಂಡ್ಬತ್ತಾ ಅವ್ರೆ. ಅಲ್ಲೆಲ್ಲ ಬೈತಾವ್ರು ಜಲ್ದಿ ಬಾಮ್ಮ ಅಂತ.
ಇಲ್ಲ ಅಮ್ಮ ನೋಡಿದ್ರೆ ಇವಳನ್ನ ಎತ್ಕೊಂಡು ಇಷ್ಟು ನಿಧಾನಕ್ಕೆ ಬರ್ತಾವ್ರೆ. ಸೊ ಬನ್ನಿ ಗಾಯ್ಸ್ ಹೋಗೋಣ. ಸೊ ಗಾಯ್ಸ್ ಈ ವಿಡಿಯೋ ಮಾಡೋ ಅಷ್ಟರಲ್ಲಿ ನನಗಂತೂ ಸಾಕಾಗೋಯ್ತು. ಸೊ ಇವತ್ತಿಗೆ ಈ ವಿಡಿಯೋ ಇಲ್ಲಿಗೆ ಎಂಡ್ ಆಗ್ತಾಯಿದೆ ಗಾಯ್ಸ್. ಸೊ ಗಾಯ್ಸ್ ಇವಾಗ ನಾನು ನಿಮಗೆ ಈ ವಿಡಿಯೋಲಿ ಟಿ ಕೆ ಫಾಲ್ಸ್ ಬಗ್ಗೆ ಹೇಳಿದ್ದೆ. ನೆಕ್ಸ್ಟ್ ವಿಡಿಯೋಲಿ ಬೇರೆ ಬೇರೆ ಊರಿಗೋಗಿ ಬೇರೆ ಬೇರೆ ಅಡ್ವೆಂಚರ್ ಮಾಡಿ ನಿಮಗೆಲ್ಲ ನೋಡಿಸ್ತೀನಿ ಗಾಯ್ಸ್. ಈ ವಿಡಿಯೋ ಮಾಡೋ ಅಷ್ಟರಲ್ಲಂತೂ ಸಾಕಾಗೋಯ್ತು ಗಾಯ್ಸ್. ಸೊ ಸಿಗೋಣ ಗಾಯ್ಸ್ ನೆಕ್ಸ್ಟ್ ವಿಡಿಯೋಲಿ.